ಸಮಾಜ ಸೇವಕಿ ಸುಧಾ ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ನಯನ ಅಂತ, ಪ್ರತಿಧ್ವನಿ ಪತ್ರಿಕೆಯ ಸಂಪಾದಕಿ. ಮಹಿಳಾ ಅಭಿವೃದ್ಧಿಗೆ ಹೋರಾಡುತ್ತಿರುವ ನಿಮಗೆ ಭಾರತ ರತ್ನ ಪ್ರಶಸ್ತಿ ಬಂದಿರುವುದಕ್ಕೆ ಶುಭಾಶಯಗಳು ಮೇಡಮ್. ಓ, ಧನ್ಯವಾದಗಳು ಮೇಡಮ್. ನಿಮ್ಮ ದೀರ್ಘಕಾಲದ ಮಹಿಳಾ ಸಮಾಜ ಸೇವಕ್ಕೆ ಪ್ರೇರಣೆಯಾದ ಸಂಗತಿಗಳೇನು ಮೇಡಮ್? ಖಂಡಿತವಾಗಿಯೂ ಹೇಳುತ್ತೇನೆ. ಸುಮಾರು ವರ್ಷಗಳ ಹಿಂದೆ ನಾನು ಒಂದು ಹಳ್ಳಿಗೆ ಮಹಿಳೆಯರನ್ನು ಭೇಟಿಯಾಗಲು ಹೋದಾಗ ಆ ಹಳ್ಳಿಯಲ್ಲಿ 4 ಘಟನೆಗಳು ನನ್ನ ಮನ ಕಲಗಿದ್ದವು. ಅವುಗಳಲ್ಲಿ ಮೊದಲನೆಯದು ಅಪ್ಪ ಅಪ್ಪ. ಓ ಬಾ ಮಗನೇ, ಪರೀಕ್ಷೆಯಲ್ಲಿ ಪಾಸಾದ್ಯಾ? ಹೌದಪ್ಪ, ನಾನು 15ನೇ ರ್ಯಾಂಕ್ ಅಪ್ಪ. ಓ ಬೇಸ್ ಮಗನೇ. ಅಪ್ಪ, ನಾನು ತರಗತಿಯಲ್ಲೇ ಮೊದಲನೇ ರ್ಯಾಂಕ್ ಅಪ್ಪ. ಮಗನೇ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೆ ಅಲ್ವಾ? ಇಲ್ಲ ಅಪ್ಪ, ನಾನು ಮೊದಲನೇ ರ್ಯಾಂಕ್, ಅವನು 15ನೇ ರ್ಯಾಂಕ್ ಅಪ್ಪ. ಸಾಕು, ಬಾಯಿ ಮುಚ್ಚು. 1 ದೊಡ್ಡದಾ 15 ದೊಡ್ಡದಾ ಹೇಳು. 15 ಅಪ್ಪ. ಹಾಗಾದರೆ ಅವನ ಮಾರ್ಕ್ಸ್ ಹೆಚ್ಚಲ್ವಾ? ಈ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡುವುದೇ ದಂಡ. ಹೋಗು, ಇನ್ನು ಶಾಲೆಗೆ ಬೇಡ. ಇಲ್ಲಿವರೆಗೆ ಕಲಿತು ನನ್ನ ಉದ್ಧಾರ ಮಾಡಿದ್ದು ಸಾಕು. ಯಜಮಾನ್ರೆ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು SSLCಯಲ್ಲಿ ಒಳ್ಳೆ ಅಂಕ ತೆಗೆದಿದ್ದೇನೆ. ಆದರೆ ಈ ಊರಿನಲ್ಲಿ ಕಾಲೇಜ್ ಶಿಕ್ಷಣ ಇಲ್ಲ. ಆದ್ದರಿಂದ ನೀವು ಸ್ವಲ್ಪ ಹಣದ ಸಹಾಯ ಮಾಡಿದರೆ ನಾನು ಪೇಟೆಗೆ ಹೋಗಿ ವಿದ್ಯೆ ಕಲಿತು ನಿಂಬರನ್ನ ತೀರಿಸ್ತೀನಿ. ಓಹೋ, ಹೌದಾ? ನೀನು ಯಾರು? ಈ ಮನೆಯ ಕೆಲಸದ ಹುಡುಗಿ. ಏನೋ ಹೋಗ್ಲಿ ಪಾಪ ಅಂತ ಇದ್ರೆ ಪೇಟೆಗೆ ಹೋಗಿ ಓದಿ ಕಲೆಕ್ಟರ್ ಆಗ್ತೀಯಾ? ಅದರಲ್ಲೂ ಒಂದು ಹೆಣ್ಣು ಮಗಳು ನೀನು. ತಂದೆ ತಾಯಿಗೆ ಭಾರವಾಗಿ ಇರೋ ಜೀವ ನಿಮ್ಮದು. ನಿಮ್ಮಂಥವರು ಉದ್ಯೋಗದ ಕನಸು ಕೂಡ ಕಾಣಬಾರದು. ದೇವರು ನೀವು ಹೆಣ್ಣು ಮಕ್ಕಳ ಜನ್ಮಕ್ಕೆ ಪಾತ್ರೆ, ಮುಸುರೆ, ಕಸ ಅಂತಾನೆ ಬರೆದಿದ್ದಾರೆ. ನಡಿ ಇಲ್ಲಿಂದ. ಅತ್ತೆ, ಓ, ನೀನಾ? ಯಾಕೆ ಬಂದೆ? ಅತ್ತೆ, ಇಲ್ಲಿಗೆ ಬರದೆ ನಾನು ಎಲ್ಲಿಗೆ ಹೋಗ್ಲಿ? ನಿನಗೆ ಆಸ್ಪತ್ರೆಯಲ್ಲಿನೇ ಹೇಳಿದ್ದೆ ಅಲ್ವಾ, 2ನೇ ಮಗುವನ್ನು ಹೆಣ್ಣು, ಗಂಡು ಮಗು ಇರದೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಅತ್ತೆ, ನನಗೆ ಗಂಡು ಮೊಮ್ಮಗ ಬೇಕು. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ. ಅಯ್ಯೋ ಅತ್ತೆ, ನೀವಂತೂ ಹೆಣ್ಣಾಗಿ ಈ ಮಾತು ಹೇಳ್ತೀರಾ? ನಾನು ಹೆಣ್ಣಾದರೆ ಏನಂತೆ? ನಾನು ಹೆತ್ತಿರೋದು ಗಂಡು ಮಕ್ಕಳನ್ನು. ನಿನಗೆ ನಿನ್ನ ಮಕ್ಕಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನನಗೆ ನನ್ನ ಮಕ್ಕಳಿಗೆ ಯಾರು ಗೊತ್ತಿದೇವ್ರೆ? ನಾನು ಹೊಸ ವ್ಯಾಪಾರ ಮಾಡ್ಲಿಕ್ಕೆ ಹೇಳಿದ್ದು ದುಡ್ಡು ತಂದಿದ್ಯಾ? ಎಲ್ಲಿಂದ ತರ್ಲಿ ನಾನು? ತವರು ಮನೆಯಿಂದ ತರಲಿಕ್ಕೆ ಹೇಳಿದ್ದೆ ಅಲ್ವಾ? ಅವರು ಎಷ್ಟು ಅಂತ ಕೊಡ್ತಾರೆ? ಮದುವೆಗೆ ಮಾಡಿದ ಸಾಲನೆ ಬೆಟ್ಟದಷ್ಟು ಇದೆ. ಹಾಗಾದರೆ ಡಿವೋರ್ಸ್ ಕೊಡು, ನಾನು ಇನ್ನೊಂದು ಮದುವೆ ಆಗ್ತೇನೆ. ಇನ್ನು ಹಣ ಒಡವೆ ಸಿಗುತ್ತೆ ನನಗೆ. ಅಯ್ಯೋ, ನಾನೇನು ಮಾಡ್ಲಿ? ನೀನು ನಿನ್ನ ತವರು ಮನೆಗೆ ಹೋಗು. ಇದೇನ ನೀವು ಹೆಣ್ಣಿಗೆ ಕೊಡೋ ಬೆಲೆ? ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿಗೆ ಬಾರ, ಯೌವನದಲ್ಲಿ ಗಂಡನಿಗೆ ಬಾರ, ಮುಪ್ಪಿನಲ್ಲಿ ಮಕ್ಕಳಿಗೆ ಬಾರ. ಛೀ! ಅಯ್ಯೋ, ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆನೇ ಇಲ್ಲ. ನಾನು ಹಳ್ಳಿಯಲ್ಲಿ ಈ ದುಃಖದ ಸಂಗತಿಗಳನ್ನು ನೋಡಿದ ಮೇಲೆ ಆ ಊರಿನಲ್ಲಿ ಜನಜಾಗೃತಿಯನ್ನು ಮೂಡಿಸಲು ಹೆಣ್ಣಿನ ಮಹತ್ವದ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿದೆ. ಕೇಳ್ರಪ್ಪೋ ಕೇಳಿ, ಇವತ್ತು ಸಂಜೆ ಹಳ್ಳಿಯಲ್ಲಿ ಒಂದು ಜನಜಾಗೃತಿ ಕಾರ್ಯಕ್ರಮ ಇದೆ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದ್ರಪ್ಪೋ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊತ್ತ ಭೂಮಿ ಭಾರತಾಂಬೆ ಹೆಣ್ಣು. ನಮ್ಮ ಕಾಯುವ ತಾಯಿ ಕನ್ನಡಾಂಬೆ ಹೆಣ್ಣು. ನಮಗೆ ಜನ್ಮ ಕೊಟ್ಟ ಮಹಾಮಾತೆ ಹೆಣ್ಣು. ಹೆಣ್ಣು ತನ್ನ ಜೀವಿತಾವಧಿಯಲ್ಲಿ ಹಲವಾರು ಘಟ್ಟಗಳನ್ನು ಸಮರ್ಥವಾಗಿ ನಿಭಾಯಿಸುವ ದಿಟ್ಟ ಸಾಮರ್ಥ್ಯದ ಜೀವ. ಹೆಣ್ಣಿನ ಜೀವನದ ಮೊದಲನೇ ಹಂತ ಅಂಬೆಗಾಲಿಡುವ ಹಸುಕೂಸು. ತನ್ನವರನ್ನೆಲ್ಲ ಗುರುತಿಸಿ ಅವರನ್ನು ತನ್ನತ್ತ ಆಕರ್ಷಿಸುವ ಮುಗ್ಧ ಮನಸ್ಸಿನ ದೇವರ ರೂಪ. ನಿಷ್ಕಲ್ಮಶ ಪ್ರೀತಿ, ನಿಷ್ಕಲ್ಮಶ ಮನಸ್ಸು.
ಎರಡನೆಯ ಹಂತ ಇದೀಗ ತಾನೇ ತನ್ನ ಮನೆಯ ಪರಿಸರದಿಂದ ಶಾಲೆ ಎಂಬ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ತವಕಿಸುವ ಜೀವ. ಆಟದ ಜೊತೆಗೆ ಪಾಠವನ್ನೂ ಕೂಡ ಕಲಿಯುವ ಹುಮ್ಮಸ್ಸು. ನಂತರದ ಹಂತ ಹೈಸ್ಕೂಲ್ ಶಿಕ್ಷಣ. SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಒಳ್ಳೆಯ ಕಾಲೇಜಿಗೆ ಸೇರುವ ಅವಸರ. ದಿನದ ಅತಿ ಹೆಚ್ಚು ಹೊತ್ತು ಓದುವುದರಲ್ಲಿಯೇ ಮಗ್ನ. ನಂತರದ ಹಂತ ಕಾಲೇಜು ಶಿಕ್ಷಣ. ಈ ಹಂತದಲ್ಲಿ ಶಿಕ್ಷಣದ ಜೊತೆಗೆ ಸಹಪಾಠಿಗಳ, ಸ್ನೇಹಿತರ ಒಡನಾಟ ಹೆಚ್ಚಾಗಿದ್ದು ಸೌಂದರ್ಯ, ಅಲಂಕಾರಿಕ ವಸ್ತುಗಳ ಆಕರ್ಷಣೆ ಅತಿಯಾಗಿರುವ ಹಂತ. ನಂತರದ ಹಂತ ವೃತ್ತಿ ಜೀವನ. ತನ್ನದೇ ಆದ ಕೆಲಸ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಹಂತ ಹಂತವಾಗಿ ಸಮಯವನ್ನು ಮೀಸಲಿಡುವ ಜವಾಬ್ದಾರಿಯುತ ಸ್ಥಾನ. ಹೆಣ್ಣಿನ ಈ ಹಂತದಲ್ಲಿ 2 ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಮಯ. ಈ ಹಂತದಲ್ಲಿ ಹೆಣ್ಣು ಮಗಳು ಮದುವೆ ಆಗಿ ತನ್ನವರನ್ನೆಲ್ಲ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಅವರನ್ನೆಲ್ಲ ತನ್ನವರೆಂದು ಭಾವಿಸಿ ಜೀವನ ಪೂರ್ತಿ ಅವರೊಂದಿಗೆ ಬದುಕುವ ಮದುವೆ ಹಂತ. ಇದೇ ಪ್ರಾಯದಲ್ಲಿ ಅಥವಾ ಸರಿಸುಮಾರು ಇದೇ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಕೆಲವರು ಈ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದೇನೆಂದರೆ ಸನ್ಯಾಸತ್ವ ಸ್ವೀಕಾರ. ಈ ವಯಸ್ಸಿನಲ್ಲಿ ಕೆಲವರು ಸನ್ಯಾಸತ್ವವನ್ನು ಸ್ವೀಕರಿಸಿ ತಮ್ಮ ಜೀವನವನ್ನೆಲ್ಲ ಸಮಾಜ ಸೇವೆಗೆ ಮೀಸಲಿಡುವ ಅತ್ಯುನ್ನತ ಕೆಲಸವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಹೆಣ್ಣಿನ ಮುಂದಿನ ಅತ್ಯುನ್ನತವಾದ ಹಂತ ತಾಯಿ. ಪ್ರಪಂಚದ ಅತ್ಯುನ್ನತ ಸ್ಥಾನವನ್ನು ಪಡೆಯುವ ಏಕೈಕ ವ್ಯಕ್ತಿ ಅಂದರೆ ಅದು ತಾಯಿ ಮಾತ್ರ. ತನ್ನ ಸರ್ವಸ್ವವನ್ನು ಸಮರ್ಪಿಸಿ ತನ್ನ ಮಕ್ಕಳನ್ನು ಅಕ್ಕರೆಯಿಂದ ಲಾಲನೆ ಪಾಲನೆ ಮಾಡುವ, ಪ್ರೀತಿಯಿಂದ ಶ್ರದ್ಧೆಯಿಂದ ಪೊರೆಯುವ ಮಹಾಮಾತೆ ಈಕೆ. ಮುಂದಿನ ಹಂತ ನಡು ವಯಸ್ಸಿನ ಪ್ರಬುದ್ಧ ಮಹಿಳೆ. ಮನೆ, ಸಂಸಾರದ ಜಂಜಾಟ, ಗಂಡನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ಮದುವೆಯನ್ನು ನಿಭಾಯಿಸಿದ ತೃಪ್ತಿ, ಇನ್ನು ಜೀವನದಲ್ಲಿ ಬರುವ ಸವಾಲುಗಳನ್ನು ನಿಭಾಯಿಸುವ, ಎದುರಿಸುವ ಹುಮ್ಮಸ್ಸಿರುವ ಧೀಮಂತ ವ್ಯಕ್ತಿತ್ವ. ಮಹಿಳೆಯ ಕೊನೆಯ ಹಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಜ್ಜಿ. ತನ್ನ ನೆಚ್ಚಿನವರನ್ನು ಕಳೆದುಕೊಂಡ ದುಃಖ, ತನ್ನ ಗತಕಾಲದ ಜೀವನದ ಕಷ್ಟ ಕಾರ್ಪಣ್ಯ, ಸುಖದ ಕ್ಷಣಗಳನ್ನು ನೆನಪಿನಲ್ಲಿ ಮೆಲುಕು ಹಾಕುವ ಪ್ರಾಯದ ವಯಸ್ಸು. ಹೀಗೆ ಮಹಿಳೆ ತನ್ನ ಸಂಸಾರದ ಬೆನ್ನೆಲುಬಾಗಿ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಜೀವನದ ಪಯಣವನ್ನು ಕೊನೆಗಾಣಿಸಿಕೊಳ್ಳುತ್ತಾಳೆ. ಈ ಜೀವಿತಾವಧಿಯಲ್ಲಿ ಮಹಿಳೆಗೆ ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೇವಲ ಮನೆಯಲ್ಲಿ ಅಡುಗೆ ಕೆಲಸವನ್ನು ಮಾತ್ರ ಮಾಡದೆ ಆರ್ಥಿಕವಾಗಿಯೂ ಸಬಲರಾಗುತ್ತಿದ್ದು ದೇಶದ ಅತ್ಯುನ್ನತ ಹುದ್ದೆಗಳನ್ನು ಹೊಂದಿರುವುದು ನಿಜವಾಗಿಯೂ ಸಹ ಪ್ರಶಂಸನೀಯ. ಇಂದು ಮಹಿಳೆಯರು ಸಮಾಜದ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮೆರೆಯುತ್ತಿರುವುದಕ್ಕೆ ಹಲವಾರು ಜೀವಂತ ನಿದರ್ಶನಗಳಿವೆ. ಹಲವಾರು ಜನರ ಜೀವವನ್ನು ಉಳಿಸುವ ವೈದ್ಯ ವೃತ್ತಿಯನ್ನು ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ಅನುಸರಿಸುತ್ತಿದ್ದಾರೆ. ಅದೇ ರೀತಿ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಸಹ ಮಹಿಳೆಯರು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಇಂದು ಮಹಿಳೆಯರಲ್ಲಿ ನಾವು ಬಸ್ ಕಂಡಕ್ಟರ್ಗಳನ್ನಾಗಿಯೂ ಸಹ ಕಾಣಬಹುದಾಗಿದೆ. ಅದೇ ರೀತಿ ತಮ್ಮ ದೈನಂದಿನ ಜೀವನೋಪಾಯಕ್ಕಾಗಿ ಆಟೋ ಚಾಲಕರಾಗಿಯೂ ಸಹ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರನ್ನು ನಾವು ಕಾಣಬಹುದು. ಹಾಗೆ ಇತ್ತೀಚಿನ ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ದಾದಿಯರ ಪಾತ್ರವೂ ಸಹ ಪ್ರಮುಖವಾದುದಾಗಿದ್ದು ಅವರ ಹಗಲು ಇರುಳಿನ ಸೇವೆ ಅಪರಿಮಿತವಾಗಿದೆ. ಅದೇ ರೀತಿ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸುವ ಕೋಟ್ಯಾಂತರ ಶಿಕ್ಷಕರು ಇಂದು ನಮ್ಮೊಂದಿಗಿದ್ದಾರೆ. ದೇಶ ಕಾಯುವ ಕೆಲಸ ಕೇವಲ ಯೋಧರಿಗೆ ಮಾತ್ರ ಎಂಬುದನ್ನು ಸುಳ್ಳಾಗಿಸಿ ಇಂದು ಮಹಿಳೆಯರು ಸಹ ಸೈನಿಕರಾಗಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿರುವುದು ಅಭಿನಂದನಾರ್ಹ. ಕೇವಲ ಇಷ್ಟೇ ಅಲ್ಲದೆ ಇಂದು ಮಹಿಳೆಯರು ವೈಜ್ಞಾನಿಕ ಸಂಶೋಧನೆಯನ್ನು ಮಾಡಿಕೊಂಡು ಅದರೊಂದಿಗೆ ವಿಜ್ಞಾನಿಗಳಾಗಿಯೂ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡುತ್ತಿರುವ ಆಸ್ಟ್ರೋನಟ್ಗಳಾಗಿಯೂ ಸಹ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅಂತೆಯೇ ಜನಸಾಮಾನ್ಯರಿಗೆ
ತಮ್ಮ ಜೀವನದಲ್ಲಿ ಬರುವಂಥ ಹಲವಾರು ಸಮಸ್ಯೆಗಳಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಸತತ ಪ್ರಯತ್ನ ಪರಿಶ್ರಮ ಪಡುವ ಲಾಯರ್ ವೃತ್ತಿಯಲ್ಲಿರುವುದು ಮಹಿಳೆಯರು ನಾವು ಕಾಣಬಹುದಾಗಿದೆ. ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಒಂದಾಗಿ ಹೇಳೋಣ, ಮಹಿಳೆಯರ ಮೇಲಿನ ದೌರ್ಜನ್ಯ ಕೊನೆಯಾಗಲಿ ಕೊನೆಯಾಗಲಿ, ಮಹಿಳೆಯರ ಮೇಲಿನ ಅತ್ಯಾಚಾರ ಕೊನೆಯಾಗಲಿ ಕೊನೆಯಾಗಲಿ, ವರದಕ್ಷಿಣೆ ಪಿಡುಗು ಕೊನೆಯಾಗಲಿ ಕೊನೆಯಾಗಲಿ. Hey, it was a memorable skit, right? Yeah, it was the good skit. Thank you, performers, for your powerful skit. Your talent and passion made us inspired and motivated. Education is the most powerful weapon which you can use to change the world, said by Nelson Mandela. Education is the process in which we discover that learning adds quality to our life. Learning must be experienced, said by William Glasser. Now we invite our friends to perform a dance based on the theme education. कसके जूता कसके बेल्ट खौस के अंदर अपनी शर्ट मंजिल को चली सवारी कंधों पे जिम्मेदारी हाथ में फाइल मन में दम मीलों मील चलेंगे हम हर मुश्किल से टकराएंगे टस से मस ना होंगे हम दुनिया का नारा जमे रहो मंजिल का इशारा जमे रहो ये सोते भी है टेंशन आगे रहने की है टेंशन मेहनत इनको प्यारी है एकदम आज्ञाकारी है दुनिया का नारा जमे रहो मंजिल का इशारा जमे रहो। अरे क्या हुआ, इतनी टेंशन में क्यों है? एग्जाम्स आ रहे हैं यार, हाँ तो इस बार भी टॉप करना है। 98% तो लाने ही है, फिर ये शहर की टॉप की कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी, एग्जाम्स भी अच्छे जाएंगे और हम टॉप भी कर लेंगे। थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा के की है ना, तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल, ऑल इज वेल। जब लाइफ हो आउट ऑफ कंट्रोल होठों को करके गोल होठों को करके गोल सीटी बजा के बोल जब लाइफ हो आउट ऑफ कंट्रोल होठों को करके गोल होठों को करके गोल सीटी बजा के बोल मुर्गी का जाने अंडे का क्या होगा हर लाइफ मिलेगी या तवे पे फ्राई होगा कोई न जाने अपना फ्यूचर क्या होगा होठ घुमाओ सीढ़ी बजा के बोल भैया अरे भैया अरे चाचू अरे भैया Thank you friends for your inspiring dance. Now it's the time to perform our special Independence Day celebration. Our talented 3rd and 4th grade students perform a patriotic dance to exalt the spirit of our nation through the captivating language of dance.
ठोस नहीं जो तेरे लिए 100 दर्द सहे, महफूज रहे तेरी आन सदा, चाहे जान मेरी ये रहे न रहे। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ओ तू हंसती रहे, तेरी आंख खड़ी रहे, मैं मरता था जिस मुखड़े पे, कभी उसका उजाला करना हो। ओ माही मेरी क्या फिक्र तुझे, क्यों बात से दरिया बहता है, तू कहती थी तेरा चांद हूँ मैं और चांद हमेशा रहता है। तेरी मिट्टी में दिल जावा, दिल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। Yeah, it was really awesome. Am I right? Yes, it was really awesome. Our students have worked hard to create a dance that celebrates the bravery and freedom of our nation. Congratulations to all our performers on a fantastic show. And once again, happy Independence Day. Today we are in for a unique experience. Mime performance is captivating form of storytelling using only gestures, expressions and imagination. We are thrilled to present the talented known for their incredible ability to bring stories of life through their expressive movements. Let's welcome our mime team. Without further ado, let's step into the world of mime. Enjoy the show.
It was really wonderful. Please give a big round of applause. Thank you. Put your hands together for the energetic and talented students from grades 6 to 10 as they take the stage by storm with the electrifying group dance performance. These young rock stars have been practicing tirelessly to bring on unforgettable show. We can't wait to see what they have in store for us. So let's give a warm welcome to our fabulous dancers. Come on guys, show us your moves. मौत नू वाजा मारे वे थर थर कपदे सारे सिर ते बन के कमर जद तुरया तन के मौत नू वाजा मारे वे थर थर कपदे सारे रे लट्ठू गाड़ तू रे जाना पाड़ तू रे लट्ठू गाड़ तू रे जाना पाड़ तू माँ के पेट से मरघट तक है तेरी कहानी पग पग प्यारे दंगल दंगल रे दंगल दंगल सूरज तेरा चढ़ता ढलता गर्दिश में करते हैं तारे दंगल